ನನ್ನ ಕಾಡೋಡೆ ಚೆಲುವಾಗಿ ನಿಂತೋಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಎಲ್ಲ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಬನ್ನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಅದೇ ರೀತಿ ಫಾಲೋ ಮಾಡಿ. ಮೊದಲಿಗೆ ಕೆಳಗಡೆ ಮ್ಯೂಸಿಕ್ ಆ್ಯಂಡ್ ಇಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ವಾಲೆಟ್ ಮೆಷಿನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಹಾಗೆ ಮ್ಯೂಸಿಕ್ ಕೂಡ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಲಿಂಕ್ ಈ ರೀತಿ ಕಾಣುತ್ತೆ, ನೋಡ್ಬೋದು. ಈ ರೀತಿ ಇರುತ್ತೆ ಪ್ರಾಜೆಕ್ಟ್ ಲಿಂಕು. ಇಲ್ಲೇ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಆಡಿಯೋ ಒಳಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡೌನ್ಲೋಡ್ ಒಳಗಿರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದರೆ ಡೌನ್ಲೋಡ್ ಆಪ್ಷನ್ ಒಳಗಿರುತ್ತೆ. ಇಲ್ಲಾಂದರೆ ನೋಡಿ ಎಲ್ಲಿರುತ್ತೆ ನಿಮ್ಮ ಫೋನ್ನಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನೋಡ್ಬೋದು, ಇಲ್ಲಿ ತೊಗೊಳ್ತಾ ಇದ್ದೀನಿ. ಈ ರೀತಿ ನನ್ನ ಕಡೆ ಇರೋ ಸಾಂಗು ಇಲ್ಲಿದೆ, ಹಾಗಾಗಿ ಇಲ್ಲಿಂದ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಈಗ ಸಾಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಾನು ಸಾಂಗ್ ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಹಾಗಾಗಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಸಾಂಗ್ನ ಕರೆಕ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು, ಫಸ್ಟಿಗೆ ಬಂದಾದಮೇಲೆ ನೀವು ನಿಮ್ಮ ಕಡೆ ಇರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನೀವು ಈ ರೀತಿ ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಫೋಟೋನ ಈ ರೀತಿ ಒಂದು ಸ್ವಲ್ಪ ಝೂಮ್ ಮಾಡಿ ಇಟ್ಕೊಳ್ಳಿ. ಫೋಟೋನ ಸ್ವಲ್ಪ ಝೂಮ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಆಮೇಲೆ ಲಾಸ್ಟ್ವರೆಗೂ ಬಂದು ಅದನ್ನು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ಥರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಬೀಟ್ ಮಾರ್ಕ್ನ ಕಟ್ ಮಾಡ್ಕೋಬೇಡಿ. ಈಗ ಅದನ್ನು ಹೇಳ್ತೀನಿ, ಆವಾಗ ಕಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇಲ್ಲಿ ಒಂದು ಬೀಟ್ ಮಾರ್ಕ್ ಬರುತ್ತಲ್ಲ, ಇಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ಅಷ್ಟು ಫೋಟೋನು ಈ ರೀತಿ ಕಟ್ ಮಾಡ್ಕೊತ ಹೋಗಿ ಬೀಟ್ ಮಾರ್ಕಿಗೆ. ಕರೆಕ್ಟ್ ಬೀಟ್ ಮಾರ್ಕಿಗೆ ಹೇಗಿದೆ ನೋಡಿ, ಅಲ್ಲಿಗೆ ಅದೇ ರೀತಿ ಕಟ್ ಮಾಡ್ಕೊತ ಹೋಗಿ. ನೋಡ್ಬೋದು, ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಅಷ್ಟು ಫೋಟೋ ಕಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನಾನು ಫಸ್ಟಿಗೆ ಬಂದಾದಮೇಲೆ ಈಗ ಈ ಬೀಟ್ ಮಾರ್ಕಿಗೆ ಬಂದು ಇಲ್ಲಿ ಕೆಳಗಡೆ ನಾನು ಕೊಟ್ಟಿದ್ನಲ್ಲ ಇದಕ್ಕೆ ಬಂದು ಇಲ್ಲಿ ಈ ಮುಂದ್ಗಡೆ ಇರೋ ಇವೆರಡೂ ಬಿಟ್ಟುಬಿಡಿ. ಇವೆರಡೂ ಬಿಟ್ಟಾದಮೇಲೆ ಇಲ್ಲಿ ಇನ್ನೊಂದು ಫೈಲ್ ಕಾಣುತ್ತಲ್ಲ ಥರ್ಡು ಮೇಲ್ಗಡೆ, ಇದರೊಳಗಿರೋ ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಪೇಸ್ಟ್ ಮಾಡಿ. ಇಲ್ಲಿ ಈ ರೀತಿ ಪೇಸ್ಟ್ ಮಾಡಿದ ಮೇಲೆ ನೋಡ್ಬೋದು. ಆಮೇಲೆ ಇದಕ್ಕೆ ಬಂದು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವೆರಡೂ ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಈ ಫೋಟೋದಲ್ಲಿ ಈ ಬೀಟ್ ಮಾರ್ಕ್ ಸಣ್ಣ ಚಿಕ್ಕದಾಗಿದೆಯಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ಸ್ ಮೇಲೆ ಬಂದು ಇಲ್ಲಿ ಸೆಕೆಂಡ್ ಒನ್ ಕಾಣುತ್ತಲ್ಲ, ಈ ಸೆಕೆಂಡ್ ಒನ್ನ ಎಫೆಕ್ಟ್ನ ಈ ರೀತಿ ರಿಮೂವ್ ಮಾಡಿಬಿಡಿ. ಸೈಡಿಗೆ ಎಳೆದ್ಬಿಟ್ರೆ ರಿಮೂವ್ ಆಗಿಬಿಡುತ್ತೆ. ಇಷ್ಟು ರಿಮೂವ್ ಮಾಡಿ ಅದಾದಮೇಲೆ ಇಲ್ಲಿ ಬಂದು ಕೆಳಗಡೆ ಫೋಟೋ ನಾನು ಹಾಕಿದ್ನಲ್ಲ, ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ನೋಡ್ಬೋದು, ಈ ರೀತಿ ಅಷ್ಟು ಫೋಟೋಕ್ಕೂ ಇದೇ ರೀತಿ ಪೇಸ್ಟ್ ಮಾಡ್ಕೊತ ಹೋಗಿ. ಒಂದೇ ಎಫೆಕ್ಟ್ಸ್ ಅದು, ಹಾಗಾಗಿ ಈ ರೀತಿ ಪೇಸ್ಟ್ ಮಾಡ್ಕೊತ ಹೋಗಿ. ಒಂದು ಸಲ ಕಾಪಿ ಮಾಡ್ಕೊಂಡ್ರೆ ಮುಗೀತು, ಮತ್ತು ಪದೇ ಕಾಪಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೋಡ್ಬೋದು, ಈ ರೀತಿ ಅಷ್ಟು ಫೋಟೋಕ್ಕೂ ಪೇಸ್ಟ್ ಮಾಡ್ಕೊತ ಹೋದರೆ ಸಾಕು. ನೋಡ್ಬೋದು, ನೀವು ಪ್ರಿವ್ಯೂ ವಿಡಿಯೋ ಇತ್ತಲ್ಲ, ಸೇಮ್ ಅದೇ ರೀತಿ ಕಾಣ್ತಾ ಇದೆ. ನೋಡ್ಬೋದು, ನೀವು ಪ್ರಿವ್ಯೂ ವಿಡಿಯೋ ಇತ್ತಲ್ಲ, ಸೇಮ್ ಅದೇ ರೀತಿ ಬಂದಿದೆ. ಅದಾದಮೇಲೆ ಅಷ್ಟು ಫೋಟೋಕ್ಕೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇವು ಕೆಳಗಡೆ ಫಸ್ಟ್ ಇದ್ವಲ್ಲ ಫೋಟೋನ, ಅಷ್ಟು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಅಷ್ಟೂ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಡಿಲೀಟ್ ಹೊಡೆದ್ಬಿಡಿ. ಆಮೇಲೆ ಇನ್ನೂ ಒಂದು ಆಪ್ಷನ್ ಇದೆ, ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಇವು ಎಫೆಕ್ಟ್ಸ್ ಇದು ಕಾಣುತ್ತೆ. ನೋಡ್ಬೋದು, ನೀವು ಮೇಲೆ ಟೆಂಪ್ಲೇಟ್ ಕಾಣುತ್ತೆ. ಟೆಂಪ್ಲೇಟ್ನ ಮೇಲ್ಗಡೆ ಬರೋಂಗೆ ಮಾಡ್ಕೋಬೇಕು. ನೀವು ಹಾಕಿರೋ ಫೋಟೋದ ಮೇಲ್ಗಡೆ ಬರೋಂಗೆ ಮಾಡ್ಕೋಬೇಕು. ಲಾಸ್ಟಿಗೆ ಇದನ್ನು ಮಾತ್ರ ಮರೆಯೋಕ್ಕೆ ಹೋಗಬಾರ್ದು. ಈ ರೀತಿ ಮೇಲ್ಗಡೆ ಬರೋಂಗೆ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಾದ್ಮೇಲೆ ಸೇಮ್ ಪ್ರಿವ್ಯೂ ವಿಡಿಯೋ ಇತ್ತಲ್ಲ, ಸೇಮ್ ಅದೇ ರೀತಿ ಆಗಿದೆ. ಇಷ್ಟಾದಮೇಲೆ ಸೇವ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.